ಈಗ ನೋಡ್ರಿ, ನಾವು ಕಾಂಗ್ರೆಸ್ನವ್ರು ಹೇಳೋ ಪ್ರಶ್ನೆನೇ ಅಲ್ಲ. ನೀವು ಸಹಿತ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಂತೀರಿ ಇದು ದುರುದ್ದೇಶ, ಇದು BJP ಪಕ್ಷದವ್ರು ಮಾಡಿದ್ದಂತ. ಯಾಕಂದ್ರೆ ಈಗಾಗಲೇ 1 ವರ್ಷದ ಮೊದಲೇ ಇದನ್ನೆಲ್ಲ ಎನ್ಕ್ವೈರಿ ಮಾಡ್ಯಾರ, ಎಲ್ಲ ಮುಗಿದು ಹೋದ ಅಧ್ಯಾಯ. ಅಂಥದ್ದು ಈ ಟೈಮ್ನಲ್ಲಿ ಮತ್ತೆ 1 ವರ್ಷ ಆದಮೇಲಾದರೂ ಕೇಳ್ತಾರಪ್ಪ ಅಂತಂದ್ರೆ ಇದ್ರ ಉದ್ದೇಶ ಏನೆಂಬುದು ನಿಮ್ಗೆ ಅರ್ಥ ಆಗಿದೆ. ಕೇಳ್ತಾರೆ ಅವ್ರು. BJP ಅವ್ರು ಅಂತ ಹೇಳೋದಕ್ಕೇನು ಮ್ಯಾಲೊಂದು ಬಣ್ಣ ಒಳಗೊಂದು ಬಣ್ಣ, ಬರೀ ಸುಳ್ಳು ಹೇಳೋದ್ರ ಚಟ ಇದೆ. ನಮ್ದೇನು ಹಂಗೇನಿಲ್ಲ. ಏನು ಮಾಡಿದ್ರೆ ನಮಗೆ ಏನೂ ಆಗೋದಿಲ್ಲ. ನಮ್ಮ ಜನ ಯಾರೂ ಹೆದರೋದಿಲ್ಲ, ಶಾಸಕರು ಯಾರೂ ಹೆದರೋದಿಲ್ಲ. ಬೇಕಾದ್ ಮಾಡಲಿ, ಫೇಸ್ ಮಾಡ್ತೀವಿ. ಏನಿದ್ರು ನಿಜಾಂಶ ಬಯಲಿಗೆ ಬರ್ತದೆ. ಏನು ತನಿಖೆ ಮಾಡಲಿ, ತನಿಖೆ ಮಾಡಿದಾಗ ತಪ್ಪಿತಸ್ಥ ಯಾರು ಎಂಬುದು ಗೊತ್ತಾಗ್ತದೆ. ಸರ್, ಎದುರಿಸುವ ತಂತ್ರ ಆಗ್ತದೆ ಅಂತ ಕೇಂದ್ರ ಸರ್ಕಾರ ರಾಜ್ಯ ನಾಯಕರಿಗೆ 100ಕ್ಕೆ 100 ನಾಯಕರಿಗೆಲ್ಲ ನಾವು ಒಬ್ಬರಲ್ಲ, ನಮ್ಮ ಒಬ್ಬರಿಗೆಲ್ಲ. ಭಾರತ ದೇಶದಲ್ಲಿ ಎಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದೆ ಎಲ್ಲ ಕಡೆ BJP ಅವರು ED ಅವರು ದಾಳಿ ಮಾಡಿಸಿ ನಮಗೆ ಪಕ್ಷದವ್ರಿಗೆ ಎದುರಿಸಿ ತಮ್ಮ ಕಡೆ ಸೆಳೆಯೋ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಮ್ಮ ಪಕ್ಷ ಏನು ಸುಭದ್ರ ಇದೆ, ನಮ್ಮ ಶಾಸಕರು ಸುಭದ್ರ ಇದ್ದಾರೆ. ಯಾರು ನಮ್ಮ ಪಕ್ಷ ಬಿಟ್ಟು ಹೋಗೋ ಮಾತಿಲ್ಲ. ಬೇಕಾದಷ್ಟು ಅವ್ರು ಎದುರಿಸಿದ್ರು ನಾವು ಫೇಸ್ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಈ ತರ ಇಡಿ ಐಟಿ ಈ ತರ ದುರ್ಬಳಕೆ ಮಾಡ್ತಾರಂತ ಸರ್ಕಾರ ಕೇಳೋಲ್ಲ. ಈ ಸರ್ಕಾರ ಅಸ್ಥಿರಗೊಳಿಸಲು ಪ್ರಯತ್ನ ನಡೆಸ್ತಾ ಇದ್ದಾರೆ. ಇಲ್ಲ, ಅದು ಯಾವಾಗ್ಯೂ BJP ಅವರಿಗೆ ಆಪರೇಷನ್ ಕಮಲ ರಾಟಿನೇ ಇದೆ. ಅದು ಏನು ಮಾಡಿದ್ರು ಈ ಸಾರಿ ಮಾತ್ರ ಸಕ್ಸಸ್ ಆಗೋದಿಲ್ಲ ಅವರು. ಯಾಕಂದರೆ ನಾವು 136 ಜನ ಅಟಲೀವಿ. ಯಾರು ಏನು ಮಾಡಿದ್ರು ನಮ್ಮ ಕಾಂಗ್ರೆಸ್ ಸರ್ಕಾರ ಪೂರ್ತಿ 5 ವರ್ಷ ಪೂರ್ತಿ ಮಾಡ್ತದೆ. ಸಿದ್ದರಾಮಯ್ಯ ಸರ್ಕಾರ ಪೂರ್ತಿ ಕಂಟಿನ್ಯೂ ಆಗಿ 5 ವರ್ಷ ಆಗ್ತದೆ. ಸಿದ್ದರಾಮಯ್ಯ ಅವರು 5 ವರ್ಷ ಪೂರ್ತಿ ಮಾಡ್ತಾರೆ. ಹೈಕಮಾಂಡ್ ಏನಾನ ಹೇಳಿದ್ರು ಚೇಂಜ್ ಆಗ್ಬೋದು ಹೊರತಾಗಿ ಇಲ್ಲಕ್ಕೆ ಯಾರ್ಲಿಂದ ಏನು ಬಗ್ಸ್ಲಿಕ್ಕೆ ಆಗೋದಿಲ್ಲ.